ಇವತ್ತಂತೂ ನಮ್ಮೂರಲ್ಲಿ ಮಳೆ ಸ್ವಲ್ಪ ಕಡಿಮೆ ಇತ್ತು. ಹಾಗೆ ಬೆಳಗ್ಗೆ ಇವತ್ತು ನಾನು ತಿಂಡಿ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಬೇಕಿತ್ತು. ಅದನ್ನು ಕುಯ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀನಿ. ಹಾಗೆ ನಮ್ಮನೆ ಹತ್ರ ಇಲ್ಲೊಂದು ಸಣ್ಣ ಗಿಡ ಇದೆ ಕರ್ಬೇವಿನ ಸೊಪ್ಪಿಂದು. ಅದರಲ್ಲೇ ಕಿತ್ಕೊಂಡ್ಬಿಡ್ತೀನಿ. ಇದು ಹತ್ರ ಇದೆ ಅದಕ್ಕೆ. ಇನ್ನೊಂದಿದೆ ಅದು ಆಮೇಲೆ ತೋರಿಸ್ತೀನಿ. ಇದರಲ್ಲೇ ನಾನು ಆಲ್ಮೋಸ್ಟ್ ಎಲ್ಲ ತೊಗೊಳ್ತೀನಿ. ಯಾವಾಗ ಬೇಕೋ ಆವಾಗ ಫ್ರೆಶ್ ಆಗಿ ಹೋಗಿ ತೊಗೊಬರ್ತೀನಿ. ಹಾಗೆ ಸ್ವಲ್ಪ ವೆದರ್ ನೋಡಿದರೆ ಕೋಲ್ಡಾಗಿ ಇನ್ನು ಮಿಸ್ಟೆಲ್ಲ ಕವರ್ ಆಗಿ ಇದೆ. ನೋಡ್ತಾ ಇದ್ದರೆ ಆಚೆ ಸೈಡೆಲ್ಲ ಕಾಣ್ತಾ ಇದೆ ನಿಮಗೆ. ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ತಗೊಂಡು ಬಂದು ಇಲ್ಲಿ ಇಳಿತಾ ಇದ್ದೀನಿ ನೋಡಿ. ನನಗೆ ಇದು ಇಳ್ತಿದ್ದೆ ನನಗೇನೋ ದೊಡ್ಡ ಬೆಟ್ಟ ಇಳ್ದಂಗೆ ಅನ್ನಿಸ್ತು. ಅದಕ್ಕೆ ರಿವರ್ಸ್ ಮಾಡಿ ನೋಡಿದೆ, ವಿಚಿತ್ರವಾಗಿ ಕಾಣಿಸ್ತಾ ಇತ್ತು. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಇದೇ ಕರ್ಬೇವಿನ ಸೊಪ್ಪಿನ ಮರ ಇದೆಯಲ್ಲ, ಇದು ಇಷ್ಟು ದೊಡ್ಡದಾಗಿದೆ. ಹಾಗಾಗಿ ಅಲ್ಲೋಗಿ ನನಗೆ ಸಾಹಸ ಮಾಡೋಕ್ಕಾಗಲ್ಲ ಅಂತ ಹತ್ರದಿಂದನೇ ಕಿತ್ಕೊಂಡ್ಬರ್ತೀನಿ. ಹಾಗೆ ಕಿಚನ್ನಲ್ಲಿ ಆಲ್ಮೋಸ್ಟ್ ಎಲ್ಲ ರೆಡಿ ಇಟ್ಟಿದ್ದೀನಿ. ಇವತ್ತು ಒಂದು ಒಳ್ಳೆ ರೆಸಿಪಿನ ತೋರಿಸ್ತಾ ಇದ್ದೀನಿ. ಹಾಗೆ ತುಂಬಾ ಈಸಿ ಇದನ್ನು ಮಾಡೋದು. ಕಡಲೆ ಹಿಟ್ಟಲ್ಲಿ ಮಾಡುವಂಥದ್ದು ಉತ್ತಪ್ಪಂ. ಓಕೆನಾ? ಕಡಲೆ ಹಿಟ್ಟು ಉತ್ತಪ್ಪಂ ಇದನ್ನು ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ. ಹಾಗೆ ನನ್ನ ಮಗನ ಸ್ನ್ಯಾಕ್ಸ್ ಬಾಕ್ಸಿಗೆ ಇವತ್ತು ನಾನು ಸ್ವೀಟ್ ಕಾರ್ನ ಬೇಯಿಸಿ ಕೊಡೋಣ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇದನ್ನೆಲ್ಲ ಓಪನ್ ಮಾಡ್ಕೊಳ್ತಿದ್ದೀನಿ. ಇದು ನೋಡಿ, ಒಳ್ಳೆ ತಾವರೆ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಓಕೆ, ಈಗ ಅದನ್ನು ಬಿಡಿಸ್ಬಿಟ್ಟು ನಾನು ಅವನಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇವತ್ತು ಬೇಯಿಸ್ಕೊಳ್ಳೋಣ. ಯಾಕಂದರೆ ಬೆಳಗ್ಗೆ ಏನು ಬೇಯಿಸ್ಕೊಂಡು ತಿನ್ನೋಕ್ಕಾಗಲ್ವಲ್ಲ. ಸೊ ಅವನಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಟ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಹಾಗೆ ಕಟ್ ಮಾಡ್ತಾ ಸಾಹಸ ಮಾಡಿದೆ. ಈ ಥರ ಕಟ್ ಆಗ್ತಿರ್ಲಿಲ್ಲ. ಹಾಗಾಗಿ ನನ್ನ ಶಕ್ತಿನ ಯೂಸ್ ಮಾಡ್ಕೊಳ್ಳೋಣ ಅಂದ್ಕೊಂಡು ನಾನು ಯಾವ ಥರ ಕಟ್ ಮಾಡ್ತಿದ್ದೀನಿ ನೋಡಿ. ಈ ಥರ ಎಲ್ಲ ಮಾಡ್ತೀನಿ ಅಂದ್ಕೊಂಡೇ ಇರಲಿಲ್ಲ ನೋಡಿ. ಭಾರಿ ಶಕ್ತಿ ಇದೆ ಅಂತ ಗೊತ್ತಾಯ್ತಲ್ಲ ನಿಮಗೆ. ಹಾಗೆ ಇದನ್ನು ಬೇಯೋಕ್ಕೆ ಹಾಕ್ಕೊಳ್ತಿದ್ದೀನಿ. ಮುರಿದಿದ್ದು ಫೋರ್ಸಲ್ಲಿ ಯಾವ ತಪ್ಪಲೆ ಅನ್ನೋದೇ ಮರ್ತೋಗ್ಬಿಡ್ತು. ಓಕೆ, ನೀರು ಆಲ್ರೆಡಿ ಹಾಕಿಟ್ಟಿದ್ದೆ. ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಬೇಯಕ್ಕಿಡ್ತೀನಿ. ಅಷ್ಟೇ, ಅದಕ್ಕೆ ಬೇರೆ ಏನು ಫ್ಲೇವರ್ ಏನು ಹಾಕ್ಕೊಡ್ತಾ ಇಲ್ಲ. ಜಸ್ಟ್ ಹಾಗೆ ಕೊಡ್ತೀನಿ ಸಾಕು ಇವತ್ತು ಅಂದ್ಕೊಂಡಿದ್ದೀನಿ. ಹಾಗೆ ಈಗ ನೆಕ್ಸ್ಟು ಉತ್ತಪ್ಪಂ ಮಾಡ್ಕೊಳ್ಳೋಕ್ಕೆ ಇದನ್ನು ರೆಡಿ ಮಾಡ್ಕೊಳ್ತಿದ್ದೀನಿ. ಈ ಟ್ರೈಪಾಡ್ನ ಈಗ ಸೆಟ್ ಮಾಡ್ಕೋಬೇಕು. ಮೊದಲು ಹೇಗೆ ಮಾಡ್ಕೊತಿದ್ದೆ ಹಾಗಾಗ್ತಿಲ್ಲ. ಹಾಗೆ ವಿಚಿತ್ರ ಅನ್ನಿಸುತ್ತೆ. ಹೊಸ್ದಾಗಿ ಏನಾದ್ರು ಸ್ಟಾರ್ಟ್ ಆದಾಗ ಹೇಗೆ ಸೆಟ್ ಮಾಡ್ಕೋಬೇಕು ಅನ್ನೋದೇ ಒಂದು ಪ್ರಾಬ್ಲಮ್ಮು. ಹಾಗೆ ಸೆಟ್ಟೆಲ್ಲ ಮಾಡಾದಮೇಲೆ ಈಗ ನಾನು ಒಂದು ಪಾತ್ರೆಗೆ 1 ಕಪ್ಪಷ್ಟು ಕಡಲೆ ಹಿಟ್ಟನ್ನ ತಗೊತಿದ್ದೀನಿ. ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಚಿರೋಟಿ ರವೆನ ತಗೊಳ್ತಿದ್ದೀನಿ. ಕಡಲೆ ಹಿಟ್ಟು 1 ಕಪ್ ಕಡಲೆ ಹಿಟ್ಟಿಗೆ ಅರ್ಧ ಕಪ್ಪಷ್ಟು ಚಿರೋಟಿ ರವೆ, ಹಾಗೆ ಅರ್ಧ ಕಪ್ಪಷ್ಟು ಮೊಸರು. ಒಂದೇ ಕಪ್ಪಲ್ಲಿ ಮೆಷರ್ ಮಾಡ್ಕೋಬೇಕು. ಇದಿಷ್ಟನ್ನು ಈಗ ಒಟ್ಟಿಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೋಬೇಕು. ಉಪ್ಪನ್ನ ಹಾಕಿ ಇದ್ರ ಜೊತೆಗೇ ಇಂಗು ಹಾಕ್ಕೊಳ್ಳಿ. ಸ್ವಲ್ಪ 1 ಪಿಂಚಷ್ಟು ಹಾಕ್ಕೊಂಡ್ರೆ ಸಾಕು. 1 ಪಿಂಚ್, ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ತೊಂದರೆ ಇಲ್ಲ. ಹಾಗೆಯೇ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ಳಿ. 1-2 ಪಿಂಚಷ್ಟು ಜೀರಿಗೆನ ಹಾಕ್ಕೊಂಬಿಟ್ಟು, ಜೀರಿಗೆ ಮತ್ತು ಓಂಕಾಳೆಲ್ಲ ಯೂಸ್ ಮಾಡೋದ್ರಿಂದ ನಿಮಗೆ ಬ್ಲೋಟಿಂಗ್ ಪ್ರಾಬ್ಲಮ್ ಆಗಲಿ, ಡೈಜೆಷನ್ ಪ್ರಾಬ್ಲಮ್ ಆಗಲಿ ಯಾವುದೂ ಆಗಲ್ಲ, ಏನು ಪ್ರಾಬ್ಲಮ್ ಆಗಲ್ಲ. ಅದಕ್ಕೋಸ್ಕರ ಇದೆರಡನ್ನೂ ಆ್ಯಡ್ ಮಾಡ್ಕೋಬೇಕು. ಕಡಲೆ ಹಿಟ್ಟು ಹಾಕ್ಕೊಳ್ತಿದ್ದೀನಲ್ಲ ಅದಕ್ಕೆ. ಹಾಗೆ ಸ್ವಲ್ಪ ನೀರು ಹಾಕ್ತಾ ಇದನ್ನು ಕನ್ಸಿಸ್ಟೆನ್ಸಿನ ಕರೆಕ್ಟ್ ಮಾಡ್ಕೋಬೇಕು. ಓಕೆನಾ? ಈ ಬ್ಯಾಟರ್ನ ಹಾಗೆ ಸ್ವಲ್ಪ ಏನು ಗಂಟಿಲ್ದಲೇ ನೀಟಾಗಿ ಫಸ್ಟೆಲ್ಲ ಮಿಕ್ಸ್ ಮಾಡಿಕೊಂಡು, ಆಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಫಸ್ಟ್ ಒಂದು ಇಡ್ಲಿ ಬ್ಯಾಟರ್ ಹೇಗಿರುತ್ತೆ ಆ ಥರ ಪ್ರಿಪೇರ್ ಮಾಡ್ಕೊಂಬಿಡಿ. ಆ ಥರ ಪ್ರಿಪೇರ್ ಮಾಡ್ಕೊಂಡು ಆದ ನಂತರ ನೀವೇನು ಮಾಡಬೇಕಂದ್ರೆ 20 ಮಿನಿಟ್ಸ್ ಇದನ್ನ ನಾವು ರೆಸ್ಟ್ ಮಾಡೋಕ್ಕೆ ಬಿಡಬೇಕಾಗುತ್ತೆ. ಫಸ್ಟು ನಾನು ಇಲ್ಲಿ ಇದನ್ನ ಪ್ರಿಪೇರ್ ಮಾಡ್ಕೊಳ್ತೀನಿ. ಕಡಲೆ ಹಿಟ್ಟಲ್ಲೂ ನಮಗೆ ತುಂಬ ಪ್ರೋಟೀನ್ ಅಂಶ ಎಲ್ಲ ಇರೋದ್ರಿಂದ ನೀವು ಈ ಥರ ಹೆಲ್ತಿ ರೆಸಿಪೀಸ್ ಮಾಡ್ಕೊಳ್ಳೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಅಥವಾ ಡಿನ್ನರ್ ಯಾವ ಟೈಮಿಗಾದರೂ ಪ್ರಿಪೇರ್ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಹಾಗೆ ಸ್ವಲ್ಪ ತೆಂಗಿನಕಾಯಿನ ತುರ್ಕೊಳ್ತಿದ್ದೀನಿ. 20 ಮಿನಿಟ್ಸ್ ಇದೆಲ್ಲ ಅಷ್ಟರಲ್ಲಿ ನನಗೆ ಚಟ್ನಿಗೆಲ್ಲ ರೆಡಿ ಮಾಡ್ಕೋಬೋದು. ತೆಂಗಿನಕಾಯಿನ ನಾನು ಈ ಥರ ಕೂತ್ಕೊಂಡು ತುರ್ಕೊಳ್ತೀನಿ. ಹಾಗೆ ಮೊದಲೆಲ್ಲ ಈ ಥರ ಮಾಡ್ತಿದ್ರು. ಇವಾಗೆಲ್ಲ ಎಲ್ಲ ವಿಷಯದಲ್ಲೂ ಸ್ಟ್ಯಾಂಡಿಂಗ್ ಪೊಸಿಷನ್ ಜಾಸ್ತಿ ಆಗಿಬಿಟ್ಟಿದೆ. ಯಾಕೆ ಅಂತ ಹೇಳಿದರೆ ಮೊದಲೆಲ್ಲ ಕೂತ್ಕೊಂಡು ಪಾತ್ರೆ ತೊಳಿತಿದ್ರು, ಇವಾಗ ಎಲ್ಲ ನಿಂತ್ಕೊಂಡು ಪಾತ್ರೆ ತೊಳಿತಾರೆ. ಮೊದಲೆಲ್ಲ ಕೂತ್ಕೊಂಡು ಅಕ್ಕಿ ರುಬ್ಬೋದು ಅದೆಲ್ಲ ಇತ್ತು. ಇವಾಗೆಲ್ಲ ನಿಂತ್ಕೊಂಡೆ ಬಟ್ಟೆ ತೊಳೆಯೋದು ನಿಂತ್ಕೊಂಡೆ. ಹಾಗಾಗಿ ಕಾಲುಗಳಿಗೆ ಎಕ್ಸಸೈಸೇ ಇಲ್ದಂಗೆ ಆಗಿಬಿಟ್ಟಿದೆ. ನಾನು ಇವಾಗ ಸದ್ಯಕ್ಕಿರೋದು ಇದೊಂದು ಆಪ್ಷನು. ಹಾಗೆ ಬಟ್ಟೆ ತೊಳೆಯೋ ಆಪ್ಷನು ಸ್ವಲ್ಪ ಕೂತ್ಕೊಳ್ತೀನಿ. ಸೊ ಅದರಿಂದನೂ ಕಾಲುಗಳಿಗೆ ಒಳ್ಳೆ ಎಕ್ಸಸೈಸ್ ಆಗುತ್ತೆ. ಆಲ್ಮೋಸ್ಟ್ ಇವಾಗ ಯಾರೂ ಮಾಡಲ್ಲ. ಹಾಗೆ ತೆಂಗಿನ ತುರಿನ ಒಂದು ಡಬ್ಬಕ್ಕೆ ಹಾಕಿಟ್ಕೊಳ್ತಿದ್ದೀನಿ. ಫ್ರಿಜ್ಜಲ್ಲಿ ಇಡ್ತೀನಿ. ಏನಾದ್ರು ರೆಸಿಪೀಸ್ ಪ್ರಿಪೇರ್ ಮಾಡುವಾಗ ಈಸಿ ಆಗುತ್ತೆ. ಹಾಗಾಗಿ ತುರಿದಿಟ್ಕೊಂಡ್ಬಿಡ್ತೀನಿ ನಾನು.
ಹಾಗೆ ಸ್ವೀಟ್ ಕಾರ್ನ್ ಕೂಡ ಬೆಂದಿದೆ. ಇಷ್ಟು ಬಿಸಿಯಲ್ಲಿ ಹೇಗೆ ಈ ಥರ ಕೈ ಇಡ್ತಿದ್ದೀನಿ ಅಂತಿದ್ದೀರಾ? ನನ್ನ ಕೈ ಎಲ್ಲ ಅಷ್ಟು ಥಂಡಿ ಆಗಿದೆ, ಇಲ್ಲಿ ತುಂಬ ಮಳೆ ಹಾಗಾಗಿ. ಓಕೆ, ಈಗ ನಾನು ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಕ್ಯಾರೆಟ್ ಚಟ್ನಿನ ಮಾಡ್ಕೊಳ್ತಿದ್ದೀನಿ. ಕ್ಯಾರೆಟ್ ಚಟ್ನಿ ಮಾಡ್ಕೊಳ್ಳೋಕ್ಕೆ ನನಗೆ ಸ್ವಲ್ಪ ತೆಂಗಿನ ತುರಿ ಸಾಕು, ಜಾಸ್ತಿ ಬೇಡ. ಒಂದು ಸಣ್ಣ ಬೌಲಲ್ಲಿ ಒಂದು 1/4 ಬೌಲಷ್ಟು ಸಾಕಾಗುತ್ತೆ. ಈಗ ನೀವು ಅಟ್ಲೀಸ್ಟ್ ನೋಡ್ತಿದ್ರೆ ನಿಮಗೆ ಅಬ್ಸರ್ವ್ ಆಗ್ತಿರ್ಬೋದು, ಅಷ್ಟು ಸಾಕು. ಹಾಗೆ ಅದಕ್ಕೆ 2 ಕ್ಯಾರೆಟ್ನ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಇದನ್ನು ನಾನು ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಹಾಗೆ ಹೇಗೆ ಬೇಕಾಗಿ ಕಟ್ ಮಾಡ್ತಿದ್ದೀನಿ, ತೊಂದರೆ ಇಲ್ಲ. ಹಾಗೆ ಇದಕ್ಕೆ 2 ಮೆಣಸಿನ್ಕಾಯಿ. ಈ ಮೆಣಸಿನ್ಕಾಯಿ ಸ್ವಲ್ಪ ಖಾರನೇ ಇದೆ, ಸ್ವಲ್ಪ ಸ್ಪೈಸಿಯಾಗಿರ್ಬೇಕು, ಯಾಕಂದರೆ ಕ್ಯಾರೆಟ್ ಸ್ವೀಟ್ ಇರುತ್ತಲ್ವ, ಹಾಗಾಗಿ 1-2 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ 2 ಎಸಳು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಇದನ್ನೀಗ ನಾನು ಮಿಕ್ಸಿ ಜಾರಿಗೆ ತುಂಬಿಸ್ತೀನಿ. ಓಕೆ, ಫಸ್ಟ್ ಇದನ್ನು ತುಂಬಿಸ್ಬಿಟ್ಟು ಇದ್ರ ಜೊತೆಗೆ ಏನೇನು ಆ್ಯಡ್ ಮಾಡಬೇಕು ಅಂತ ಹೇಳ್ತೀನಿ. ಫಸ್ಟು ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೆಕ್ಸ್ಟು ಇದಕ್ಕೆ ನಾನು ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. 1ರಿಂದ 1.5 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ, ಜಾಸ್ತಿ ಬೇಡ, ನೋಡ್ಕೊಂಡು ಹಾಕ್ಕೋಬೇಕು. ಹಾಗೆ ಉಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಓಕೆನಾ? ಇದಿಷ್ಟನ್ನು ಈಗ ಅನ್ನಿಸ್ಕೊಬಂದರೆ ರೆಡಿ ಆಗುತ್ತೆ. ಈಗ ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಕೊಟ್ಬಿಟ್ರೆ ಕ್ಯಾರೆಟ್ ಚಟ್ನಿ ಸೂಪರಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಹಾಗೆ ಹೆಲ್ತಿಗೆ ತುಂಬಾ ಒಳ್ಳೆಯದು. ಹಾಗೆ ಉತ್ತಪ್ಪ ಮಾಡ್ಕೊಳ್ಳೋಕ್ಕೆ ನಾನಿವತ್ತು ಈರುಳ್ಳಿನ ಮಾತ್ರ ಬಳಸ್ಕೊಳ್ತಿದ್ದೀನಿ. ವೆಜಿಟೇಬಲ್ಸ್ ಏನು ಜಾಸ್ತಿ ಯೂಸ್ ಮಾಡ್ತಿಲ್ಲ. ಪ್ಲೈನಾಗಾದರೂ ಮಾಡ್ಕೋಬೋದು, ಅಥವಾ ಈರುಳ್ಳಿ ನಿಮಗೇನು ಆನಿಯನ್ ಉತ್ತಪ್ಪ ಥರ ಮಾಡಬೇಕಾದ್ರೆ ಆ ಥರ ಮಾಡ್ಬೋದು, ಅಥವಾ ವೆಜಿಟೇಬಲ್ಸ್ ಎಲ್ಲ ಹಾಕಿ ಉತ್ತಪ್ಪ ಮಾಡೋದಾದರೆ ಆ ಥರ ಮಾಡ್ಕೋಬೋದು. ನಾನಿಲ್ಲಿ ಆನಿಯನ್, ಕರ್ಬೇವಿನ ಸೊಪ್ಪು ಮಾತ್ರ ಇವತ್ತು ನಾನು ಉತ್ತಪ್ಪ ಮೇಲೆ ಹಾಕ್ಕೊಳ್ಳೋಕೆ ಯೂಸ್ ಮಾಡ್ಕೊಳ್ತಿದ್ದೀನಿ. ಹಾಗೆ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನ ನನ್ನ ಚಾಪರ್ ಇದೆಯಲ್ಲ ಅದರೊಳಗೆ ಹಾಕಿ ಚೆನ್ನಾಗಿ 1-2 ಸರಿ ಕೈಯಲ್ಲಿ ಎಕ್ಸಸೈಸ್ ಮಾಡಿಬಿಟ್ರೆ ಸಣ್ಣದಾಗಿ ಈ ಥರ ಹೆಚ್ಚಿ ಕೊಟ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಹಾಗಾಗಿ ಈ ಚಾಪರ್ಸ್ ಎಲ್ಲ ಇದ್ದರೆ ಬೇಗನೆ ನಮಗೆ ಕೆಲಸ ಆಗುತ್ತೆ. ಹಾಗೆ ಬ್ಯಾಟರ್ ತುಂಬ ತಿಕ್ಕಾಗಿ ಆಗಿದೆ. ಈಗ ಇದಕ್ಕೆ ಮತ್ತೆ ಸ್ವಲ್ಪ ನೀರು ಹಾಕಿಬಿಟ್ಟು ಕನ್ಸಿಸ್ಟೆನ್ಸಿನ ಸರಿ ಮಾಡ್ಕೋಬೇಕು. ಈಗ ದೋಸೆ ಬ್ಯಾಟರ್ ಇರುತ್ತಲ್ಲ ಆ ಥರ ಮಾಡ್ಕೋಬೇಕಾಗುತ್ತೆ ನಮಗೀಗ ಉತ್ತಪ್ಪಂಗೆ. ನೆಕ್ಸ್ಟು ಈ ಆನಿಯನ್ ಎಲ್ಲ ಚಾಪ್ ಮಾಡಿಟ್ಟಿದ್ದೀವಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಆವಾಗ ನೀವು ದೋಸೆ ಮೇಲೆ ಹಾಕುವಾಗ ಇದರಲ್ಲೂ ಒಂದು ಫ್ಲೇವರ್ ಇರುತ್ತೆ, ತಿನ್ನೋಕೆ ಚೆನ್ನಾಗಾಗುತ್ತೆ. ಹಾಗೆ ಅನುಜ್ ಲಂಚ್ ಬಾಕ್ಸಿಗೆ ಉತ್ತಪ್ಪ, ಚಟ್ನಿ ಹಾಗೆ ಡೇಟ್ಸ್ ಇಟ್ಟಿದ್ದೆ. ಸ್ನ್ಯಾಕ್ಸ್ ಬಾಕ್ಸಿಗೆ ಸ್ವೀಟ್ ಕಾರ್ನು, ಡ್ರೈ ಆಮ್ಲ ಇಟ್ಕೊಂಡಿದ್ದೆ. ಹಾಗೆ ದೋಸೆ ಮಾಡೋದು ತೋರಿಸ್ಲಿಲ್ಲ ಅನ್ಕೊತಿದ್ದೀರಲ್ವ, ಲೇಟ್ ಆಗಿತ್ತು, ಹಾಗಾಗಿ ದೋಸೆ ಎಲ್ಲ ಮಾಡೋದನ್ನು ನಾನು ಶೂಟ್ ಮಾಡಲಿಲ್ಲ. ಅವ್ನ ಲಂಚ್ ಬಾಕ್ಸ್ ಎಲ್ಲ ಫಸ್ಟ್ ಪ್ರಿಪೇರ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ಹಾಗೆ ಅವನು ಬಂದು ಸ್ವಲ್ಪ ಸ್ವೀಟ್ ಕಾರ್ನ್ ತಿಂದು ಅದನ್ನ ತಿಂದಾಯಿತು ಅಂತ ಹಾಗೆ ಅವನದೆಲ್ಲ ಲಂಚ್ ಪ್ಯಾಕ್ನ ಪ್ಯಾಕ್ ಮಾಡ್ತಾ ಅವನ ಜೊತೆ ಮಾತಾಡಿಕೊಂಡು ನಗಾಡ್ತಿದ್ದೆ. ನಾವು ಸ್ಕೂಲಿಗೆ ಹೋಗೋತ್ತಿಗೆಲ್ಲ ಬಿಸಿ ಬಿಸಿ ಊಟ ಇತ್ತು. ಆ್ಯಕ್ಚುಲಿ ಬಿಸಿ ಊಟಕ್ಕೆ ನಾವು ಪ್ಲೇಟ್ನ, ತಟ್ಟೆನ, ಲೋಟನೆಲ್ಲ ಬ್ಯಾಗಲ್ಲಿ ಹಾಕ್ಕೊಂಡು ಹೋಗ್ಬೇಕಾಗಿತ್ತು. ಈಗ ನನ್ನ ಪರಿಸ್ಥಿತಿ ನೋಡಿ, ಯಾವ ಥರ ಎಲ್ಲ ಪ್ರಿಪೇರ್ ಮಾಡಿ ಯಾವ್ಯಾವ ಥರ ಎಲ್ಲ ಹಾಕಬೇಕಾಗಿದೆ. ಆದರೆ ಒಂದು ಖುಷಿ ಏನು ಗೊತ್ತಾ, ನನ್ನ ಮಗ ಇದು ಪೂರ್ತಿ ಕಂಪ್ಲೀಟಾಗಿ ಖಾಲಿ ಮಾಡಿ ತರ್ತಾನೆ. ನಾನಿಷ್ಟು ಮಾಡೋದಕ್ಕೆ ಅಟ್ಲೀಸ್ಟ್ ಅವ್ನು ತಿಂತಾನಲ್ಲ, ಅದು ತುಂಬ ಖುಷಿಯಾಗೋ ವಿಷಯ. ಹಾಗೆ ದೋಸೆ ಮಾಡೋದನ್ನ ನೆಕ್ಸ್ಟ್ ತೋರಿಸ್ತೇನೆ. ಹಾಗೆ ಈ ಊತಪ್ಪ ಮಾಡ್ಕೊಳ್ಳೋಕ್ಕೆ ನಿಮಗೆ ನೀವು ಹಾಗೇ ಮಾಡ್ಕೋಬೋದು. ಸ್ವಲ್ಪ ಬೇಕಿಂಗ್ ಸೋಡಾ ಅಥವಾ ಈನು ಹಾಕ್ಕೊಂಡು ಮಾಡಿದ್ರೆ ತುಂಬ ಸಾಫ್ಟಾಗಿರುತ್ತೆ. ಆಪ್ಷನಲ್ಲೂ ಹಾಕ್ಕೊಂಡು ಮಾಡಿದರೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ದೋಸೆನ ನೀವು ಮೀಡಿಯಮ್ ಫ್ಲೇಮಿಗಿಂತ ಸ್ವಲ್ಪ ಕಡಿಮೆ ಇಟ್ಟು ಇದನ್ನು ಮಾಡಿಕೊಡಿ. ತುಂಬ ಕೆಳಗಡೆ ಸೈಡೆಲ್ಲ ತುಂಬ ಸೀದೋ ಥರ ಆಗಿಬಿಟ್ರೆ ತಿನ್ನೋಕೆ ಚೆನ್ನಾಗಿರಲ್ಲ. ಕರೆಕ್ಟಾಗಿ ನೋಡಿ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಹಾಗೆ ದೋಸೆ ಎಲ್ಲ ಮಾಡಿ ಆದಮೇಲೆ ಹಾಗೆ ಸ್ವಲ್ಪ ಸೀರಿಯಲ್ನ ನೋಡ್ತಾ ಇದ್ದೆ. ಹಾಗೆ ನನ್ನ ಹಸ್ಬೆಂಡ್ ಹೇಳ್ತಿದ್ರು, ಈ ಸೀರಿಯಲ್ಲೆಲ್ಲ ಯಾಕೆ ನೋಡ್ತೀಯ, ಏನಾದರೂ ಜನರಲ್ ನಾಲೆಡ್ಜ್ ಇಂಪ್ರೂವ್ ಮಾಡ್ಕೊಳ್ಳೋಂಥ ನ್ಯೂಸ್ನಾದರೂ ನೋಡು ಅಂತ ಹೇಳಿ ಯಾವಾಗಲೂ ಬೈತಿರ್ತಾರೆ. ಆದರೂ ನಾವೇನು ನೋಡೋದು ಬಿಡಲ್ಲ ಬಿಡಿ. ಹಾಗೆ ಅದರಲ್ಲಿ ಏನಿದೆ ಪಾಸಿಟಿವ್ ಥಿಂಕ್ನ ತಗೊಂಡ್ರೆ ಸಾಕು, ನೆಗೆಟಿವ್ನೆಲ್ಲ ಅಲ್ಲೇ ಬಿಟ್ಟಾಕಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.